ಏನಂತೆ? ಅದೇನೋ ಗೊತ್ತಿಲ್ಲ ಅಕ್ಕಯ್ಯ, ನಿಂತವನೇ ಹೇಳ್ಬೇಕಂತೆ. ನಾನೇ ಅಳ್ತಾ ಇದ್ಲು. ಬರ ಕೇಳು. ಮಲ್ಲಮ್ಮ ಬನ್ನಿ ಬನ್ನಿ, ಒಳಗೆ ಬನ್ನಿ. ಅವರೇ ನನಗೆ ನೀವೇ ದಾರಿ ತೋರಿಸ್ಬೇಕು ಅವರೇ. ಏನಾಯ್ತು ಮಲ್ಲಮ್ಮ? ಯಾಕೆ ಕಟ್ಟಿಗೆ ಬಂದು ಕಣ್ಣೀರಾಗ್ತಿದ್ಯಾ? ನನ್ನ ಮಗಳು ಕಾಣಿಸ್ತಿಲ್ಲ ಕಣ್ರವ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಮೊದ್ಲೇ ವಯಸ್ಸಿಗೆ ಬಂದಿರೋ ಮಗ ಇಟ್ಟೊತ್ತಾದ್ರೂ ಅಟ್ಟಿಗೆ ಬಂದಿಲ್ಲ ಅಂದ್ರೆ ಹೆಂಗೆ? ಏನ್ ಕತೆನೋ ಒಂದು ಗೊತ್ತಾಯ್ತಿಲ್ಲ ಕಣವ್ವ. ನಾವ್ ಎಲ್ಲಾ ಕಡೆನೂ ಹುಟ್ಕಿದೀವಿ, ಆದ್ರೆ ಎಲ್ಲೂ ಮಗ ಕಾಣ್ತಾನೆ ಇಲ್ಲ. ಹೊಸಿ ನಿಗಾ ಇಟ್ಟು ನೋಡ್ಕೊಳ್ಳೋದಲ್ವಾ? ಒತ್ತಾರೆಯಿಂದ ಎಲ್ಲೋಗಿತ್ತು ಮಗ? ಒತ್ತಾರೆ ಈ ಸ್ಕೂಲ್ಗೆ ಅಂತ ಹೋದವಳು ಮತ್ತೆ ಬಂದಿಲ್ಲ ಕಣವ್ವ. ಆ ಟೀಚರ್ ಅಮ್ಮ ಸ್ಕೂಲ್ನಾಗೆ ನಿದ್ದೆ ಮಾಡ್ತಾವಳಂತ. ಸ್ಕೂಲಿಂದ ಮಕ್ಳು ಬಿಡ್ಬೇಕಾರೆ ಎಷ್ಟವೇ ಏನವೇ ಎತ್ತ ಅಂತ ನೋಡ್ಕೊಂಡ್ ಬಿಟ್ಲಾ ಇಲ್ವಾ? ಅವಮ್ಮ ಐಕ್ಳನ್ನ ಈ ಸ್ಕೂಲಿಂದ ಗದ್ದೆ ತಾವ ಕರ್ಕೊಂಡು ಹೋಗಿದ್ಲಂತೆ. ಯಾಕಂತ? ಅದೇನೋ ಪಾಠ ಮಾಡ್ತೀನಿ ಅಂತ. ಗದ್ದೆನಾಗೆ ಅದೆಂತ ಪಾಠ? ಬೇರೆ ಎಲ್ಲ ಐಕ್ಳು ಅಟ್ಟಿತಾವ್ ಬಂದವೆ, ಇವಮ್ಮನ್ ಮಗ ಮಾತ್ರ ಬಂದಿಲ್ಲ. ಅಲ್ಲ, ಇದೆಂತ ಪಾಠ ಅಂತೀವ್ನಿ. ಪಾಠನ ಐಕ್ಳಿಗೆ ಈ ಸ್ಕೂಲ್ನಾಗ ಹೇಳ್ಕೊಡ್ತಾರೆ. ಅದನ್ ಬಿಟ್ಟು ಗದ್ದೆ ಕರ್ಕೊಂಡೋಗಿ ಅದೆಂತ ಪಾಠ ಹೇಳ್ಕೊಟ್ಟಳು? ಅವರೇ, ಅವ್ರ ಅಪ್ಪಗಿನ್ನೂ ವಿಷಯ ಗೊತ್ತಾಗಿಲ್ಲ. ಗೊತ್ತಾಗ್ಬಿಟ್ರೆ ನನ್ನ ಕೊಂದೆ ಆಗ್ಬಿಡ್ತಾರೆ. ನನ್ನ ಮಗಿನ ನೀವೇ ಕಾಪಾಡಬೇಕು ಅವರೇ. ಆ ಟೀಚರ್ ಮುಂಗೇನು ತಲೆ ಕೆಟ್ಟೈತಾ? ಐಕ್ಳೆಲ್ಲ ಚೆನ್ನಾಗಿ ಈ ಸ್ಕೂಲ್ ಹೋಯ್ತಿದ್ರಲ್ಲ, ಅದ್ಯಾಕೆ ಇದಕ್ಕಿದಂಗೆ ಹಿಂಗ್ ಮಾಡ್ಬಿಟ್ಲು? ಏನು ಒಂದು ಗೊತ್ತಾಯ್ತಿಲ್ಲ ಕಣವ. ನಮ್ಮ ಮಕ್ಳನ್ನ ಈ ಸ್ಕೂಲ್ಗೆ ಕಳಿಸ್ಬಾರ್ದು ಅಂತಿದ್ವಿ, ನೀವ್ ಹೇಳಿದ್ರಿ ಅಂತ ಕಳಿಸ್ವಿ. ಹೀಗ್ ನೋಡಿ ಹಿಂಗಾಗ್ ಕುಂತದೆ. ಇಂಥ ಅಪಾಯ ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರೇ, ಹೆಂಗಾರ ಮಾಡಿ ನನ್ನ ಮಗಳು ಹುಡಿಕೊಡಿ ಅವರೇ. ಅಯ್ಯೋ, ನೀವ್ ಅಳ್ಬೇಡಿ. ನಮ್ಮ ಅತ್ತೆ ತವ ಹೇಳ್ದಿರಲ್ಲ, ಅವ್ರು ಹುಡ್ಕೊಡ್ತಾರೆ. ನಮ್ಮ ಅತ್ತೆವ ದ್ಯಾವ್ತೆ ಇದ್ದಂಗೆ, ದೇವ್ರ ಬೇಕಾದ್ರೆ ವರ ಕೊಡದೇ ಇರ್ಬೋದು, ಆದ್ರೆ ನಮ್ಮ ಅತ್ತೆವ ಹಂಗಲ್ಲ. ಬಂದು ಬೇಡ್ಕೊಂಡವ್ರಿಗೆಲ್ಲ ವರ ಕೊಟ್ಟೆ ಕೊಡ್ತಾರೆ. ಇದ್ರಲ್ಲಿ ಏನಾದ್ರೂ ಇವಳು ಕೈವಾಡ ಇದೆಯಾ? ನಂಗೆ ಯಾಕೋ ಇವಳ ಮೇಲೆ ಅನುಮಾನ. ಆ ಹುಡುಗಿ ಇಷ್ಟೊಂದು ಕೇರ್ಲೆಸ್ ಆಗಿರೋಕೆ ಹೇಗ್ ಸಾಧ್ಯ? ರಾಮೇಗೌಡ, ಆ ಈ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಫೋನ್ ಮಾಡ್ಕೊಡು. ಅದನ್ನ ಇವಳನ್ನ ಕೇಳಬೇಕು. ಯಾರೋನು ಏನ್ ನಡೆಸ್ತಿದ್ಯಾ? ಅಕ್ಕ, ಯಾಕೇನೇನೋ ಅನುಮಾನ ಪಡ್ತೀಯಾ? ಅವಳು ನನ್ನ ಫ್ರೆಂಡ್ ಅಷ್ಟೇ. ಈ ಊರಲ್ಲಿ ಸರಿಯಾಗಿ ಬಸ್ ಸಿಗಲ್ಲ, ಏನಿಲ್ಲ. ಅರ್ಜೆಂಟ್ ಡ್ರಾಪ್ ತಗೊಂಡೆ, ಅದು ತಪ್ಪಾ? ಅದಿತಿ, ವಿನಾಕಣ್ಣ ಡ್ರಾಪ್ ತಗೊಳ್ಳೋಂಥದ್ದು ಏನಿದೆ? ಅದೇ ಮತ್ತೆ ಡ್ರಾಪ್ ತಗೊಂಡೆ ಅಂತಿದ್ಯಾ? ದಿನ ಲೇಟಾಗಿ ಬರ್ತೀಯಾ? ಸ್ಪೆಷಲ್ ಕ್ಲಾಸ್ ಇರುತ್ತಮ್ಮ, ನಾನೇನ್ ಲೇಟಾಗಿ ಬರ್ತೀನಿ ಅಂತ ಇವಳ ತರ ಮಧ್ಯರಾತ್ರಿಯಲ್ಲೆಲ್ಲ ಬರ್ತೀನಾ? ಅದಿತಿ, ಅಕ್ಷರ ಲೇಟಾಗಿ ಬರೋದಕ್ಕೂ ಕಾರಣ ಇರುತ್ತೆ. ಅವತ್ತು ಆ ಲಾರಿ ಡ್ರೈವರು ಮಿಸ್ಬಿಹೇವ್ ಮಾಡ್ದ ಅಂತ ಲೇಟಾಗಿ ಬಂತು. ಮತ್ತೊಂದಿನ ಆ ಭುವನೇಶ್ವರಿನ ಕಾಪಾಡೋಕೆ ಲೇಟಾಗಿ ಬಂದ್ಲು ಅಷ್ಟೇ. ಹೌದು ಹೌದು, ನೀವ್ ಯಾವಾಗ್ಲೂ ಅವಳನ್ನೇ ವಹಿಸ್ಕೊಳ್ಳಿ. ಅದಿತಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ದಲ್ಲೇ ಹೋಗ್ತಿದ್ಯಾ? ಅಕ್ಕ, ನೀನ್ ಅರ್ಥ ಇಲ್ದಿರೋ ಪ್ರಶ್ನೆಗೆಲ್ಲ ಏನ್ ಉತ್ತರ ಕೊಡಕ್ಕಾಗತ್ತೆ? ಅದಿತಿ, ಹೆಡ್ ಮಾಸ್ಟರ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಹೇಳಿ ಸರ್. ಈಗ ಸಮಾಧಾನ ಆಯ್ತೇನಮ್ಮ ನಿನಗೆ? ಕೊನೆಗೂ ನಮ್ಮ ತಲೆ ಮೇಲೆ ಚಪ್ಪಡಿ ಕೈಲಿ ಎಳೆದು ಬಿಟ್ಟಲ್ಲ. ಏನಾಯ್ತು ಸರ್? ಇನ್ನೇನಾಗಬೇಕು? ಯಾರಮ್ಮ ಹೇಳಿದ್ರು ನಿನಗೆ ಮಕ್ಕಳನ್ನೆಲ್ಲ ಕ್ಲಾಸ್ ರೂಮಿಂದ ಆಚೆ ಕರ್ಕೊಂಡು ಹೋಗಕ್ಕೆ? ಯಾಕೆ ಸರ್? ಕಾವ್ಯ ಅನ್ನೋ ಹುಡುಗಿ ಕಾಣಿಸ್ತಾ ಇಲ್ವಂತೆ. ಅವ್ರ ಅಪ್ಪ ಅಮ್ಮ ಗಾಬರಿ ಆಗಿ ಭೂರೇಶ್ವರ ಅವನವ್ರ ಹತ್ರ ಕಂಪ್ಲೇಂಟ್ ಮಾಡವ್ರೆ. ಬೇಡ ಬೇಡ ಅಂದ್ರು ನನ್ನ ಮಾತು ಕೇಳಲ್ವಲ್ಲ ನೀನು? ಅಲ್ಲ ಸರ್, ಮಕ್ಕಳು ಪಾಠ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ತೋರ್ಸೋಣ ಅಂತ ಔಷಧಿ ಸಸ್ಯಗಳ ಬಗ್ಗೆ ಹೇಳ್ಕೊಡ ಕರ್ಕೊಂಡು ಹೋಗಿದ್ದೆ. ಸುಂದರಮ್ಮ ಸಾಕು, ಔಷಧಿ ಅಂತೆ ಸಸ್ಯ ಅಂತೆ. ಈಗ ಭುವನೇಶ್ವರ ಅವನವರು ನಮ್ಮನ್ನು ಬೆಂಡೆತ್ತಿ ಔಷಧಿ ಹಚ್ತಾರೆ.
ಮೊದಲೇ ಹೆಣ್ಮಗು ಏನಾದ್ರೂ ಚಿಕ್ಕ ಮೇಲೆ ಯಾರಮ್ಮ ಅವನೇ ನೀನ್ ಈಗಿಂದೀಗ್ಲೇ ಭುವನೇಶ್ವರ ಅವನವ್ರ ಮನೆ ಹತ್ರ ಬಾ. ಏನಾಯ್ತಮ್ಮ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಇವತ್ತು ಮಕ್ಳಿಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡೋಣ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಎಲ್ಲ ಮಕ್ಕಳು ಮನೆಗೆ ಹೋಗಿದ್ದಾರೆ, ಆದ್ರೆ ಒಂದು ಹುಡುಗಿ ಮಾತ್ರ ಮನೆಗೆ ಹೋಗಿಲ್ವಂತೆ ಅಮ್ಮ. ಅಕ್ಕ, ಮೊದ್ಲು ನಿನ್ ತಟ್ಟೆಯಲ್ಲಿರೋ ಹೆಗ್ನ ನೋಡ್ಕೊ, ನನ್ನ ತಟ್ಟೆಯಲ್ಲಿರೋ ನೊಣ ಹೊಡಿಯಕ್ ಬರ್ಬೇಡ. ಏ ಅದಿತಿ, ಮತ್ತೆ ರುದ್ರ ಏನ್ ಸಾಮಾನ್ಯನ? ಕೋಟಿ ಕೋಟಿ ಆಸ್ತಿ ಒಡೆಯ. ನನ್ನ ಮಗಳೇನಾದ್ರೂ ಅವನ್ನ ಕೈ ಹಿಡ್ಬಿಟ್ರೆ ಕೋಟ್ಯಾಧೀಶ್ವರಿ ಆಗ್ತಾಳೆ. ಇವಳ್ದೊಂದ್ ಮದ್ವೆ ಒಂದ್ ಆಗ್ಬಿಟ್ರೆ ಆಮೇಲೆ ನಿನ್ ಸರ್ದಿ. ನಿನಗೂ ಯಾರಾದ್ರೂ ಶ್ರೀಮಂತರ ಮನೆ ಹುಡುಗಿ ತಂದ್ ಮದ್ವೆ ಮಾಡ್ಬಿಟ್ರೆ ಎರಡು ಕಡೆಯಿಂದ ಕುಬೇರ್ರಾಗ್ಬಿಡ್ತೀವಿ ನಾವು. ಅಯ್ಯಯ್ಯೋ, ನಮ್ಮ ಅವ್ವ ಏನು ಹಿಂಗೆ ಹೇಳ್ತಾವಳೆ? ಬಡವ್ರ ಮನೆ ಹುಡುಗಿ ಅಂದ್ರೆ ಇವ್ರು ಒಪ್ಕೊಳ್ಳಲ್ವಾ? ಓ ಅಣ್ಣಯ್ಯ, ಆಗ್ಲೇ ಕನ್ಸ್ಕೊಳಕ್ ಶುರು ಮಾಡ್ಬಿಟ್ಯಾ? ಅಲ್ಲವಾ, ಅಪ್ಪಿ ತಪ್ಪಿ ನಾನೇನಾದ್ರು ಬಡವ್ರ ಮನೆ ಹುಡುಗಿನ ವಿರುತಿ ಮಾಡ್ಬಿಟ್ರೆ ಆಗ? ಹಂಗೇನಾದ್ರೂ ಮಾಡಿದ್ರೆ ಮಗನೇ ಪರ್ಗೆ ಕಡ್ಡಿ ತಗೊಂಡು ಪಟ ಪಟ ಅಂತ ಬಾರಿಸ್ಬಿಟ್ಟಾನೋ. ಯಾಕವಾ? ಮತ್ತೆ ಇನ್ನೇ ಅಂದ್ಲ, ನೀನ್ ಯಾಕ್ಲ ಗತಿಲ್ದವಳ ಮದ್ವೆ ಆಗ್ತೀಯಾ? ನಿನ್ ಹೆಂಡ್ರು ಏಟು ಶ್ರೀಮಂತಿ ಆಗಿರ್ಬೇಕು ಅಂದ್ರೆ ಈ ಭುವನೇಶ್ವರಿ ಆಸ್ತಿಗಿಂತ ಹೆಚ್ಚಿರ್ಬೇಕು. ಅಂತವಳ ಪಿರುತಿ ಮಾಡ್ಕೊಂಡು ಕರ್ಕೊಂಡ್ ಬಾ. ಅದನ್ ಬಿಟ್ಟು ಗತಿ ಇಲ್ದವಳ ಪಿರುತಿ ಮಾಡಿದ್ರೆ ಮಗನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತೀನಿ, ಹುಷಾರು.